ಸೆಕ್ಷನ್ 4 ಕಾನೂನಿಗೆ ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಯಾರನ್ನು ಒಕ್ಕಲೆಬ್ಬಿಸಲು ಸಾಧ್ಯವಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ತಾಲೂಕಿನ ಮೂರ್ಕಣ್ಣುಗುಡ್ಡ ಸೆಕ್ಷನ್ 4 ಬಾಧಿತರಾದ ಕಾಡುಮನೆ, ಕ್ಯಾಮನಹಳ್ಳಿ, ಜಮ್ಮರಡಿ, ಅಚ್ಚನಹಳ್ಳಿ, ಅಗನಿ, ನಡಹಳ್ಳಿ, ಮಕ್ಕಿಹಳ್ಳಿ, ಮದನಾಪುರ ಗ್ರಾಮಸ್ಥರುಗಳು ಅರಣ್ಯ ಇಲಾಖೆಯಿಂದಾಗುವ ದೌರ್ಜನ್ಯ ವಿರೋಧಿಸಿ ಗ್ರಾಮಸ್ಥರು ತಾಲೂಕಿನ ಕಾಡುಮನೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ತಾಲೂಕಿನಲ್ಲಿ ಅರಣ್ಯ ಇರುವುದರಿಂದ ಹೆಚ್ಚಿನ ಮಳೆ ಬೀಳುತ್ತಿದೆ. ಇದರಿಂದಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ನೀರು ಪೂರೈಕೆಯಾಗುತ್ತಿದೆ. ಸ್ಥಳೀಯ ಜನರು ಅರಣ್ಯ ನಾಶಕ್ಕೆ ಮನಸ್ಸು ಮಾಡಿದರೆ ಅರಣ್ಯ ಉಳಿಯುವುದಿಲ್ಲ. ಅರಣ್ಯ ಇಲಾಖೆ ಹುಟ್ಟುವ ಮುನ್ನ ನಮ್ಮ ಪೂರ್ವಿಕರು ಇಲ್ಲಿ ಅರಣ್ಯ ನಿರ್ಮಿಸಿಕೊಂಡು ಜೀವನ ನಡೆಸುತ್ತಿದ್ದರು. ಆದರೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಮರ್ಮವನ್ನೇ ಅರಿಯದೆ ರೈತರಿಗೆ ನೋಟಿಸ್ ನೀಡುವ ಮೂಲಕ ಹಿಂಸೆ ನೀಡುತ್ತಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆಯ ವಿರುದ್ಧ ವ್ಯವಸ್ಥಿತ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮೂರುಕಣ್ಣುಗುಡ್ಡ ವ್ಯಾಪ್ತಿಯ ಜನರು ಸೆಕ್ಷನ್ 4ಗೆ ಹೆದರುವ ಅವಶ್ಯಕತೆ ಇಲ್ಲ. ವಿಧಾನಸೌಧದಲ್ಲಿ ನಾನು ನಿಮ್ಮೆಲ್ಲರ ಧ್ವನಿಯಾಗಿ ನಿಮಗೆ ನ್ಯಾಯ ಒದಗಿಸುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಅಗತ್ಯ ಬಿದ್ದರೆ ರಸ್ತೆಗಿಳಿದು ಹೋರಾಟ ಮಾಡಲು ಸಿದ್ಧನಿರುತ್ತೇನೆ ಎಂದರು. ಹಿಂದಿನಿಂದಲೂ ನಮ್ಮ ಹಿರಿಯರು ನಮ್ಮ ಹಿಡುವಳಿ ಜಮೀನ ಕೊಟ್ಟೋಗಿದ್ದಾರೆ. ಕೆಲವೊಂದು ಕಡೆ ಕಂದಾಯ ಇಲಾಖೆಯಲ್ಲಿ 53ಯಲ್ಲಿ 94ಸಿಯಲ್ಲಿ ಮಂಜೂರು ಆಗಿರ್ಬೋದಿಲ್ಲ ಅಂತ. ಯಾವ ಜಮೀನನ್ನು ಕಳತನದ ಮುಖಾಂತರ ಆಗ್ಬೋದು, ಇನ್ನೊಂದು ಮುಖಾಂತರ ನಾವು ಯಾವ ಜಮೀನನ್ನು ಕೂಡ ಪಡೆದಿಲ್ಲ. ಮತ್ತೆ ನಾನು ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಮೂರ್ಕಣ್ಣುಗುಡ್ಡದಲ್ಲಿ ಯಾವ ಮರ ಗಿಡಗಳು ಇತ್ತಿಲ್ಲ, ಯಾವ ಫಾರೆಸ್ಟ್ ಇತ್ತಿಲ್ಲ. ಅದಕ್ಕೋಸ್ಕರ ಮೈಸೂರು ಮಹಾರಾಜರು ಅವತ್ತಿನ ಕಾಲದಲ್ಲಿ ಇದನ್ನ ಸೆಕ್ಷನ್ 4 ಮಾಡೋದು ಬೇಡ ಅಂತಕ್ಕಂಥ ಅವರು ಡಿಸೈಡ್ ಮಾಡಿದ್ದಾರೆ ಅವತ್ತು. ಯಾಕೆಂದ್ರೆ ಬರೀ ಹುಲ್ಲು ಮೂರ್ಕಣ್ಣುಗುಡ್ಡ ಬೇರೆ ನಿಂತಿಲ್ಲ. ಈಗಿನ ಸ್ವಲ್ಪ ಮರಗಳಿರ್ಬೋದು ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಸೆಕ್ಷನ್ 4 ಅಲ್ಲ, ಡೀಮಡ್ ಫಾರೆಸ್ಟ್ ಆಗ್ಲಿಕ್ಕೂ ಕೂಡ ಅದು ಭೂಮಿ ಯೋಗ್ಯವಲ್ಲ. ಏನಾಗಿದೆ, ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಾಗಿ ಮರವನ್ನು ಬೆಳೆಸಿ ಈ ಪ್ರಕೃತಿ ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡಿರೋ ಫಾರೆಸ್ಟ್ ಅದೇ ಕಂಡು ನಮ್ದೇ ಗಾಳಿ. ಎಲ್ಲರೂ ಬೆಂಗಳೂರು ಕೂತ್ಕೊಂಡು ಯಾವುದೇ ಫಾರೆಸ್ಟ್ ಇಲ್ಲ, ಒಳ್ಳೆ ಪರಿಸರದಲ್ಲಿ ಅವರು ಇಟ್ಕೊಂಡು ನಮ್ದೇ ಗಾಳಿನ ಅವರು ಕೂಡ ಕುಡಿತಿದ್ದಾರೆ. ಆದ್ರೆ ಇಷ್ಟೊಂದು ಗಿಡ ಬೆಳೆದು ಇಷ್ಟೊಂದು ಫಾರೆಸ್ಟ್ ಬೆಳೆಸೋದಕ್ಕೆ ಇವತ್ತು ನಾವು ನೋವು ಅನುಭವಿಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಕುಡಿಯಕ್ಕೆ ನೀರು ಬೇಕು. ಕಾನೂನು ತಜ್ಞ ಸುದೇಶ್ ಪರಮೇಶ್ ಮಾತನಾಡಿ, ಸೆಕ್ಷನ್ 4 ಅಧಿಸೂಚನೆಯ ಪ್ರಕಾರ ಅರಣ್ಯ ಇಲಾಖೆಯ ಅಧಿಕಾರಿಯ ಅಧಿಕಾರ. ಆದರೆ ಆ ಭೂಮಿ ಅರಣ್ಯವಾಗಬೇಕಾದ್ರೆ ಅಲ್ಲಿನ ನಿವಾಸಿಗಳ ಅಭಿಪ್ರಾಯವೂ ಬೇಕು. ಇದು ಮೂರುಕಣ್ಣುಗುಡ್ಡ ವ್ಯಾಪ್ತಿಯಲ್ಲಿ ನಡೆದಿಲ್ಲ. ಸೆಕ್ಷನ್ 4 ಅರಣ್ಯ ಘೋಷಣೆ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಅರಣ್ಯ ಇಲಾಖೆಯ ಕ್ರಮ ಸಾಕಷ್ಟು ಕಾನೂನು ಬಾಹಿರವಾಗಿ ಉಳಿದಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಎಂದರು. ನಿಮಗೆ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೆ, ಕ್ಯಾನ್ಸಲ್ ಆಗಿದೆಯಾ ಇನ್ನೂ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ. ಶಾಸಕರೇ, ಒಂದು ಡಾಕ್ಯುಮೆಂಟ್ ಇದೆ ನಿಮ್ದು ಆರ್ಕೈವ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪತ್ರಕರ್ತರಿಗೆ ಡಾಕ್ಯುಮೆಂಟ್ ವೆರಿ ಕ್ಲಿಯರ್ಲಿ ಸೇಸ್. ಅದರಲ್ಲಿ ಹೇಳುತ್ತೆ, ಹೆಡ್ಡಿಂಗ್ ಇದೆ ಬುಕ್ ಅಲ್ಲಿ, ಒಂದು ಬುಕ್ ಕವರ್ ಪೇಜ್ ಅಲ್ಲಿ ಬರೆದಿರ್ತಾರೆ, ಯಾವ್ದು ಮನಮುಷ್ಟಾರಕ ಬುಕ್ ಅಲ್ಲಿ ಬರೆದಿರುತ್ತೆ ಏನಂತ, ಕ್ಯಾನ್ಸಲೇಷನ್ ಆಫ್ ಮೂರ್ಕನಗುಡ್ಡ ಸ್ಟೇಟ್ ಫಾರೆಸ್ಟ್ ಅಂತ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಹೋಗುತ್ತೆ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಇವತ್ತು ದಯವಿಟ್ಟು ನೀವು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಣೆ ಇಲ್ಲಿ ಕೂತಿರೋರು ಅದಕ್ಕೂ ಯಾವ ರೀತಿಯ ಸಂಬಂಧನೂ ಇಲ್ಲ. ಫಸ್ಟ್ ನೀವು ಅವ್ರನ್ನ ವಿಲಂತರ ಮಾಡಬೇಕು. ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ ಮಾತನಾಡಿ, ಬ್ರಿಟಿಷ್ ಸರ್ಕಾರ ಮೂರ್ಕಣ್ಣುಗುಡ್ಡ ವ್ಯಾಪ್ತಿಯ 2800.38 ಎಕರೆ ಭೂಮಿಯನ್ನ ಕಂದಾಯ ಭೂಮಿಯಾಗಿಯೇ ಉಳಿಸಿತ್ತು. ಸತತ 1 ಶತಮಾನದ ದಾಖಲೆಗಳನ್ನು ಸಲ್ಲಿಸಬೇಕು ಎಂದರೆ ಪ್ರತಿಯೊಬ್ಬ ರೈತರು ಸಲ್ಲಿಸಬೇಕು. ರೈತರ ಮಧ್ಯ ಹೊಂದಾಣಿಕೆ ಇಲ್ಲದಿದ್ದರೆ ಇಡೀ ಮೂರ್ಕಣ್ಣುಗುಡ್ಡ ವ್ಯಾಪ್ತಿಯ ರೈತರ ಜಮೀನು ಅರಣ್ಯ ಇಲಾಖೆಯ ಪಾಲಾಗಲಿದೆ ಎಂದರು. ನೀವು ಖಾಲಿ ಮಾಡಬೇಕು ಈ ಹಾಗೆ ಅಂತ ಹೇಳ್ತಾರೆ. ಬಟ್ ನಾನು ಹೇಳಿದ್ರೆ ಯಾರು ಹೆದರುಬೇಡಿ, ಯಾರು ಖಾಲಿನೂ ಮಾಡಕ್ ಹೋಗ್ಬೇಡಿ. ನಾವೆಲ್ಲ ಒಗ್ಗಟ್ಟು ಹೋರಾಟ ಮಾಡೋಣ, ಜಾಗನ ಹೆದರ್ಸ್ಬೋದು. ಇವತ್ತು ಅವ್ರು ನೀವು ಖಾಲಿ ಮಾಡಿ ಇಲ್ಲಿ ನಾಳೆ ಕಿತ್ತಾಕಿ ಅಂತ ಹೇಳ್ಬೋದು, ಅಥವಾ ಒಂದೆರಡು ಕಡೆಗೆ ಬಂದು ಅವ್ರು ಕಿತ್ತು ಹಾಕ್ಬೋದು, ಬೇರೆ ಕಿತ್ತಾಕ್ಬೋದು, ಗಿಡ ಕಿತ್ತಾಕ್ಬೋದು. ನೋಡಿದ್ದೀರಿ, ಪೇಪರ್ ನೋಡ್ತಾ ಇದ್ದೀವಿ. ಬಟ್ ಯಾವುದು ನಾವೆಲ್ಲ ಒಗ್ಗಟ್ಟಲ್ಲಿ. ಈ ಸಂದರ್ಭದಲ್ಲಿ ಬೆಳೆಗಾರ ಮುಖಂಡ ಹಾನಬಾಳ್ ಭಾಸ್ಕರ್, ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಲೋಹಿತ್, ಸಂತ್ರಸ್ತ ಸುಭಾಷ್, ಬೆಳೆಗಾರ ಅಚ್ಚನಹಳ್ಳಿ ಪೂರ್ಣೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೈಪಾಲ್, ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.